ಕತ್ತಲಿನ ಕೂಗು. ಮಲೆಗಳಿಂದ ಸುತ್ತುವರೆದ ಒಂದು ಸಣ್ಣ ಹಳ್ಳಿ. ಹಳ್ಳಿಯ ಅಂಚಿನಲ್ಲಿ ಕಾಡಿನ ದಟ್ಟ ನೆರಳಿನ ನಡುವೆ ಒಂದು ಹಳೆಯ ಮನೆ ನಿಂತಿತ್ತು. ಆ ಮನೆ ವರ್ಷಗಳಿಂದ ಖಾಲಿ. ಯಾರೂ ಹತ್ತಿರ ಹೋಗುವುದಿಲ್ಲ. ದಿನದಲ್ಲೇ ಅದು ಭಯ ಹುಟ್ಟಿಸುವಂತೆ ಕಾಣುತ್ತಿತ್ತು. ರಾತ್ರಿ ಬಂದರೆ ಅದರ ಕತ್ತಲೆ ಇನ್ನೂ ಗಾಢವಾಗುತ್ತಿತ್ತು. ಹಳ್ಳಿಯವರು ಒಂದು ಮಾತು ಹೇಳುತ್ತಿದ್ದರು. ಅಲ್ಲಿ ಯಾರೋ ಅಳುವ ಶಬ್ದ ಕೇಳಿಸುತ್ತದೆ. ಕಿಟಕಿಯ ಬಳಿ ಒಂದು ಹುಡುಗಿಯ ನೆರಳು ಕಾಣಿಸುತ್ತದೆ. ಆ ಮನೆಗೆ ಯಾರೂ ಹೆಸರು ಹೇಳಲಿಲ್ಲ. ಎಲ್ಲರೂ ಅದನ್ನು ಕತ್ತಲಿನ ಮನೆ ಎಂದು ಕರೆಯುತ್ತಿದ್ದರು. ಒಂದು ದಿನ ನಗರದಿಂದ 3 ಸ್ನೇಹಿತರು ಆರವ್, ದೀಕ್ಷಾ ಮತ್ತು ಕಾರ್ತಿಕ್ ಆ ಹಳ್ಳಿಗೆ ಬಂದರು. ಅವರಿಗೆ ಸಾಹಸ ತುಂಬಾ ಇಷ್ಟ. ಹಳ್ಳಿಯವರು ಆ ಮನೆಯ ಕತೆ ಹೇಳಿದಾಗ ಕಾರ್ತಿಕ್ ನಕ್ಕು ಬಿಟ್ಟ. ಇದು ಕೇವಲ ಜನರ ಭ್ರಮೆ ಎಂದನು ಕಾರ್ತಿಕ್. ರಾತ್ರಿ ಹೋಗಿ ಸತ್ಯ ತಿಳಿಯೋಣ ಎಂದ ಆರವ್ ಉತ್ಸಾಹದಿಂದ. ದೀಕ್ಷಾಳಿಗೆ ಸ್ವಲ್ಪ ಅಸಹಜ ಅನಿಸಿತು. ಆದರೆ ಸ್ನೇಹಿತರ ಮುಂದೆ ಭಯ ತೋರಿಸಬಾರದೆಂದು ಅವಳು ಒಪ್ಪಿಕೊಂಡಳು. ಆ ರಾತ್ರಿ ಪೂರ್ಣಚಂದ್ರ. ಕಾಡಿನ ಗಾಳಿ ವಿಚಿತ್ರವಾಗಿ ಊದುತ್ತಿತ್ತು. ಅವರು ಟಾರ್ಚ್ ಹಿಡಿದು ಮನೆಯತ್ತ ನಡೆಯಲು ಶುರು ಮಾಡಿದರು. ಮನೆ ಹತ್ತಿರವಾದಂತೆ ಗಾಳಿ ತಣ್ಣಗಾಯಿತು. ಏನೋ ಕಾಣದ ದೃಷ್ಟಿ ಅವರನ್ನು ಗಮನಿಸುತ್ತಿರುವಂತೆ ಭಾಸವಾಯಿತು. ಮನೆಯ ಬಾಗಿಲು ಸ್ವಲ್ಪ ತೆರೆದಿತ್ತು. ಅದು ನಿಧಾನವಾಗಿ ಗಿರುಗುಟ್ಟಿತು. ಇದು ಗಾಳಿಯೇ ಎಂದ ಕಾರ್ತಿಕ್ ಆತ್ಮವಿಶ್ವಾಸದಿಂದ. ಅವರು ಒಳಗೆ ಹೋದರು. ನೆಲ ಧೂಳಿನಿಂದ ತುಂಬಿತ್ತು. ಗೋಡೆಯ ಮೇಲೆ ಹಳೆಯ ಚಿತ್ರಗಳು ನೇತಾಡುತ್ತಿದ್ದವು. ಒಂದರಲ್ಲಿ ಒಂದು ಕುಟುಂಬ, ತಂದೆ, ತಾಯಿ, ಒಂದು ಚಿಕ್ಕ ಹುಡುಗಿ. ಆದರೆ ಆ ಹುಡುಗಿಯ ಕಣ್ಣುಗಳ ಮೇಲೆ ಕಪ್ಪು ಗೀರು ಹಾಕಲಾಗಿತ್ತು. ದೀಕ್ಷಾಳ ಹೃದಯ ಬಡಿತ ಹೆಚ್ಚಾಯಿತು. ಇದು ಯಾಕೆ ಹೀಗೆ ಎಂದವಳು ನಿಧಾನವಾಗಿ ಕೇಳಿದಳು. ಅಷ್ಟರಲ್ಲಿ ಮೇಲ್ಮಹಡಿಯಿಂದ ಟಕ್ 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 ಎಂಬ ಶಬ್ದ ಕೇಳಿಸಿತು. 3 ಜನರು ನಿಂತು ಹೋದರು. ಯಾರಾದರೂ ಇದ್ದಾರಾ ಎಂದು ಆರವ್ ಕೂಗಿದ. ಉತ್ತರವೇ ಇಲ್ಲ. ಆದರೆ ಶಬ್ದ ಮುಂದುವರಿಯಿತು. ಅದು ನಿಧಾನವಾಗಿ ಮೆಟ್ಟಿಲಿನ ಕಡೆ ಸರಿಯುವಂತೆ ಕೇಳಿಸಿತು. ಅವರು ಮೆಟ್ಟಿಲೇರಲು ಶುರು ಮಾಡಿದರು. ಪ್ರತಿ ಹೆಜ್ಜೆಗೂ ಮೆಟ್ಟಿಲು ಚೀಳುತ್ತಿತ್ತು. ಮೇಲ್ಮಹಡಿಯಲ್ಲಿ ಒಂದು ಕೊಠಡಿ ಮಾತ್ರ ತೆರೆದಿತ್ತು. ಉಳಿದವು ಮುಚ್ಚಿದ್ದವು. ತೆರೆದ ಕೊಠಡಿಗೆ ಒಳಗೋದಾಗ ಮಧ್ಯದಲ್ಲಿ ಒಂದು ಹಳೆಯ ಜೋಲು ಕಾಣಿಸಿತು. ಜೋಲು ನಿಧಾನವಾಗಿ ಅಲುಗಾಡುತ್ತಿತ್ತು. ಗಾಳಿಯಿಲ್ಲ. ಕಿಟಕಿಗಳು ಮುಚ್ಚಿದ್ದವು. ಹಠಾತ್ ಬಾಗಿಲು ಜೋರಾಗಿ ಮುಚ್ಚಿತು. ದೀಕ್ಷಾ ಭಯದಿಂದ ಕಿರುಚಿದಳು. ಕಾರ್ತಿಕ್ ಬಾಗಿಲು ತೆಗೆಯಲು ಪ್ರಯತ್ನಿಸಿದನು. ಅದು ತೆರೆಯಲಿಲ್ಲ. ಅಷ್ಟರಲ್ಲಿ ಕೊಠಡಿಯ ಮೂಲೆಗೊಂದು ಸಣ್ಣ ನೆರಳು ಕಾಣಿಸಿತು. ನಿಧಾನವಾಗಿ ಅದು ಸ್ಪಷ್ಟವಾಯಿತು. ಒಂದು ಚಿಕ್ಕ ಹುಡುಗಿಯ ಆಕಾರ. ಉದ್ದವಾದ ಕೂದಲು ಮುಖ ಮುಚ್ಚಿತ್ತು. ನಮ್ಮ ಮನೆ ಎಂಬ ಮೃದುವಾದ ಧ್ವನಿ ಕೇಳಿಸಿತು. ಆರವ್ ಧೈರ್ಯವಾಗಿ ಕೇಳಿದನು, ನೀವು ಯಾರು? ನೆರಳು ನಿಧಾನವಾಗಿ ತಲೆತ್ತಿತು. ಅವಳ ಕಣ್ಣುಗಳು ಕತ್ತಲಿನಂತೆಯೇ ಖಾಲಿ. ಅವರು ನನ್ನನ್ನು ನೋಡಲಿಲ್ಲ. ಅವರು ನನ್ನನ್ನು ಮರೆತರು. ದೀಕ್ಷಾಳಿಗೆ ನೆನಪಾಯಿತು. ಕೆಳಗಿದ್ದ ಚಿತ್ರದಲ್ಲಿ ಹುಡುಗಿಯ ಕಣ್ಣುಗಳ ಮೇಲೆ ಗೀರು ಹಾಕಲಾಗಿತ್ತು. ನೀನು ಆ ಚಿತ್ರದ ಹುಡುಗಿಯೇ ಎಂದವಳು ಕೇಳಿದಳು. ಹುಡುಗಿ ನಿಧಾನವಾಗಿ ತಲೆಯಾಡಿಸಿದಳು. ಅಂದು ರಾತ್ರಿ ಬೆಂಕಿ ಕಾಣಿಸಿಕೊಂಡು ಎಲ್ಲರೂ ಓಡಿದರು. ಆದರೆ ನಾನು ಮೇಲ್ಮಹಡಿಯಲ್ಲಿ ಸಿಕ್ಕಿಹಾಕಿಕೊಂಡೆ. ಯಾರೂ ಹಿಂದಿರುಗಲಿಲ್ಲ. ಕೊಠಡಿ ಹಠಾತ್ ತಣ್ಣಗಾಯಿತು. ಗೋಡೆಯ ಮೇಲೆ ಕಪ್ಪು ಛಾಯೆಗಳು ಹರಡಿದವು. ನನ್ನನ್ನು ನೆನಪಿಸಿಕೊಳ್ಳಿ ಎಂದು ಹುಡುಗಿಯ ಧ್ವನಿ ಕದಡಿತು. ಆರವ್ ಕೆಳಗೆ ಓಡಿ ಚಿತ್ರವನ್ನು ತರಲು ಪ್ರಯತ್ನಿಸಿದನು. ಮೆಟ್ಟಿಲಿರುವಾಗ ಅವನಿಗೆ ಮನೆಯೊಳಗಿನ ಗೋಡೆಗಳಲ್ಲಿ ಸುಟ್ಟ ಗುರುತುಗಳು ಕಾಣಿಸಿಕೊಂಡವು. ಬೆಂಕಿಯ ಚಿಹ್ನೆಗಳು. ಅವನು ಚಿತ್ರವನ್ನು ತೆಗೆದುಕೊಂಡು ಮೇಲಕ್ಕೆ ಬಂದನು. ದೀಕ್ಷಾ ಚಿತ್ರದಲ್ಲಿದ್ದ ಕಪ್ಪು ಗೀರನ್ನು ಕೈಯಿಂದ ತೂಗಿ ತೆಗೆಯಲು ಪ್ರಯತ್ನಿಸಿದಳು. ಧೂಳು ಕಳೆದು ಹೋಯಿತು. ಹುಡುಗಿಯ ಮುಖ ಸ್ಪಷ್ಟವಾಯಿತು. ಹಠಾತ್ ಕೊಠಡಿಯ ಗಾಳಿ ಬದಲಾಯಿತು. ನೆರಳು ನಿಧಾನವಾಗಿ ಬೆಳಕಿನಲ್ಲಿ ಕರಗತವಾಗತೊಡಗಿತು. ಹುಡುಗಿಯ ಧ್ವನಿ ಮೃದುವಾಯಿತು. ಧನ್ಯವಾದ. ಜೋರು ನಿಂತಿತು. ಬಾಗಿಲು ಸ್ವತಃ ತೆರೆದಿತು. 3 ಜನರು ಹೊರಗೆ ಓಡಿದರು. ಚಂದ್ರ ಬೆಳಕಿನಲ್ಲಿ ಮನೆ ಶಾಂತವಾಗಿ ನಿಂತಿತ್ತು. ಭಯಾನಕ ವಾತಾವರಣ ಮಾಯವಾಗಿತ್ತು. ಮುಂದಿನ ದಿನ ಅವರು ಹಳ್ಳಿಯವರಿಗೆ ಎಲ್ಲವನ್ನೂ ಹೇಳಿದರು. ಹಳ್ಳಿಯ ಹಿರಿಯರು ಒಂದು ಸತ್ಯ ಹೇಳಿದರು. ಆ ಮನೆಯಲ್ಲಿ ಒಂದು ಕುಟುಂಬ ವಾಸವಿತ್ತು. ಬೆಂಕಿಯವಘಡದಲ್ಲಿ ಎಲ್ಲರೂ ಸತ್ತರು ಎಂದುಕೊಂಡಿದ್ದೆವು. ಆದರೆ ಅವರ ಮಗಳು ಕಾಣೆಯಾಗಿದ್ದಳು. ಆ ದಿನದಿಂದ ಆ ಮನೆಯಲ್ಲಿ ಅಳುವ ಶಬ್ದ ಕೇಳಿಸಲಿಲ್ಲ. ಆದರೆ ಕೆಲವೊಮ್ಮೆ ಪೂರ್ಣಚಂದ್ರ ರಾತ್ರಿ ಕಿಟಕಿಯ ಬಳಿ ಒಂದು ಸಣ್ಣ ಬೆಳಕು ಮಿಂಚುತ್ತದೆ. ಅದು ಭಯವಲ್ಲ, ಅದು ನೆನಪಿನ ಶಾಂತಿ.